ವೀಕ್ಷಕರ ನಮಸ್ಕಾರ. ಡೇ 3 ನಲ್ಲಿ ಸ್ಫೋಟಕ ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದ ಕಿಂಗ್ ಕೊಹ್ಲಿಯ. ಹೌದು ವೀಕ್ಷಕರೇ, ಒಂದೇ ಓವರ್ನಲ್ಲಿ 30 ರನ್ ಸಿಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ. ಇನ್ನು ವೀಕ್ಷಕರೇ, ಪರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ 2 ಶತಕ ಬಾರಿಸಿದ ಹೆಗ್ಗಳಿಕೆಗೆ ವಿರಾಟ್ ಕೊಹ್ಲಿ ಅವರು ಪಾತ್ರರಾಗಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಕಿಂಗ್ ಕೊಹ್ಲಿ ಅವರು ಬಾರಿಸಿದಂಥ ಈ ಒಂದು ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ನೀವು ಕೊಹ್ಲಿ ಅಭಿಮಾನಿಯಾಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ವಿರಾಟ್ ಕೊಹ್ಲಿ ಎಂದು ಟೈಪ್ನ ಮಾಡಿ ಕಾಮೆಂಟ್ ತಿಳಿಸಿ. ವೀಕ್ಷಕರೇ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಹೌದು ವೀಕ್ಷಕರೇ, ಪರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇಂದು 3ನೇ ದಿಂದಾಟವು ಮುಕ್ತಾಯಗೊಂಡಿತು. ಇನ್ನು ವೀಕ್ಷಕರೇ, ಇಂದು 3ನೇ ದಿಂದಾಟದಲ್ಲಿ ಬೆಳಗ್ಗೆ ಯಶಸ್ವಿ ಜೈಸ್ವಾಲ್ ಅವರು ಶತಕ ಬಾರಿಸಿ ಮಿಂಚಿದರೆ, ಇನ್ನು ವೀಕ್ಷಕರೇ ಸಂಜೆ ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಶತಕ ಬಾರಿಸಿ ಮಿಂಚಿದರು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಡೇ 1 ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರ ಪಡೆಯು ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಅದರಂತೆ ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು ಕೇವಲ 150 ರನ್ಗಳನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಗಳಿಸಿತ್ತು. ಇನ್ನು ವೀಕ್ಷಕರೇ, ಈ ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ ಪ್ಯಾಟ್ ಕಮಿನ್ಸ್ ಪಡೆಯು ಕೇವಲ 104 ರನ್ಗಳಿಗೆ ಸರ್ವಪತನ ಕಂಡಿತು. ಅದರಂತೆ ವೀಕ್ಷಕರೇ, 46 ರನ್ಗಳ ಮುನ್ನಡೆಯೊಂದಿಗೆ ಇನ್ನಿಂಗ್ಸ್ ಆರಂಭಿಸಿದ ಟೀಮ್ ಇಂಡಿಯಾ ತಂಡವು ಇದೀಗ 487 ರನ್ಸ್ಗಳಿಗೆ 3ನೇ ದಿಂದಾಟದಲ್ಲಿ 6 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ತೆಗೆದುಕೊಂಡಿತು. ಹೌದು ವೀಕ್ಷಕರೇ, ಆಸೀಸ್ ಪಡೆಗೆ ಟೀಮ್ ಇಂಡಿಯಾ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತದ ಗುರಿ ಕೊಟ್ಟಿದೆ. ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟುತ್ತಿರುವ ಆಸೀಸ್ ಪಡೆಯು ಇದೀಗ 12 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದೆ. ಹೌದು ವೀಕ್ಷಕರೇ, ಆಲ್ಮೋಸ್ಟ್ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆಲ್ಲುವ ಹಂತದಲ್ಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿ ಮಿಂಚಿದ ವಿರಾಟ್ ಕೊಹ್ಲಿ ಅವರು ಆಡಿದಂಥ 143 ಎಸೆತಗಳಲ್ಲಿ 100 ರನ್ ಸಿಡಿಸಿ ಮಿಂಚಿದರು. ಹೌದು ವೀಕ್ಷಕರೇ, ಈ ಒಂದು ಶತಕದ ಇನ್ನಿಂಗ್ಸ್ನಲ್ಲಿ 8 ಬೌಂಡ್ರಿ ಹಾಗೂ 2 ಸಿಕ್ಸರ್ಗಳು ಒಳಗೊಂಡಿದ್ದವು. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ಕೊಟ್ಟಂಥ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ 2ನೇ ಇನ್ನಿಂಗ್ಸ್ನಲ್ಲಿ 38 ರನ್ ಸಿಡಿಸಿ ಮಿಂಚಿದರು. ಹೌದು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನಲ್ಲೂ ಕೂಡ ನಿತೀಶ್ ಕುಮಾರ್ ರೆಡ್ಡಿ ಅವರು 41 ರನ್ ಸಿಡಿಸಿ ಮಿಂಚಿದ್ದರು. ಇಂದು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಜೊತೆಗೂಡಿ ಮತ್ತೆ 38 ರನ್ ಬಾರಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಈ ಪ್ರದರ್ಶನಗಳ ಮೂಲಕ ಟೀಮ್ ಇಂಡಿಯಾ ತಂಡವು 2ನೇ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತದ ಗುರಿಯನ್ನು ಆಸೀಸ್ ಪಡೆಗೆ ಕೊಟ್ಟಿದೆ. ಇನ್ನು ವೀಕ್ಷಕರೇ, ಮುಖ್ಯವಾಗಿ ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ವೀಕ್ಷಕರೇ, ಇಂದು ಪರ್ತ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕ ಬಾರಿಸುವ ಮೂಲಕ ಭಾರತೀಯ ಆಟಗಾರನಾಗಿ 2ನೇ ಶತಕ ಬಾರಿಸಿದ ಹೆಗ್ಗಳಿಕೆಗೆ ಕೊಹ್ಲಿ ಅವರು ಪಾತ್ರರಾಗಿದ್ದಾರೆ. ಇನ್ನು ಈ ಶತಕದ ದಾಖಲೆ ಬರೆಯುವ ಮೂಲಕ ಇದೀಗ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆ ಕೂಡ ವಿರಾಟ್ ಕೊಹ್ಲಿ ಅವರು ಇಂದು ಅಳಿಸಿ ಹಾಕಿದರು. ಹೌದು ವೀಕ್ಷಕರೇ, ಕಿಂಗ್ ಕೊಹ್ಲಿ ಅವರಿಂದ ಇಂದು ಭರ್ಜರಿಯಾದ ಇನ್ನಿಂಗ್ಸ್ ಬಂದಿದೆ. ವೀಕ್ಷಕರೇ, ಇದಾಗಿತ್ತು 3ನೇ ದಿಂದಾಟದ ಸಂಪೂರ್ಣ ಹೈಲೈಟ್ಸ್. ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.